ಆಗಿದ್ರೆ. ಬಟ್ ಇದನ್ನೆಲ್ಲ ನೋಡ್ತಿದ್ರೆ ಫಸ್ಟ್ ಯಾವ್ದು ತಿನ್ಲಿ, ಲಾಸ್ಟ್ ಯಾವ್ದು ತಿನ್ಲಿ, ಜಾಸ್ತಿ ಯಾವ್ದು ತಿನ್ಲಿ, ಕಮ್ಮಿ ಯಾವ್ದು ತಿನ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ್ದನ್ನಾದ್ರೂ ಮೊದಲು ತಿನ್ನೋ, ಯಾವ್ದನ್ನಾದ್ರೂ ಕೊನೆಯಲ್ಲಿ ತಿನ್ನೋ, ಆದ್ರೆ ಎಲ್ಲ ನೀನೇ ತಿಂದು ಖಾಲಿ ಮಾಡ್ಬೇಕು. ಇಷ್ಟೆಲ್ಲ ನಾನು ಒಬ್ಳೆ ಖಾಲಿ ಮಾಡ್ಬೇಕಾ? ನೋಡೋಣ, ಟ್ರೈ ಮಾಡ್ತೀನಿ. ಬಟ್ ಇದೆಲ್ಲ ಖಾಲಿ ಆಗೋದಕ್ಕಿಂತ ಮುಂಚೆ ನಾನು ಫೋಟೋ ತಗೊಂಡ್ಬಿಡ್ತೀನಿ. ಈಗಿನ ಕಾಲದ ಹೆಣ್ಮಕ್ಳು ತಾವು ತಿನ್ನೋದಕ್ಕಿಂತ ಮೊಬೈಲಿಗೆ ತಿನ್ಸೋದೇ ಜಾಸ್ತಿ. ಇದನ್ನೆಲ್ಲ ತಿನ್ನೋ ಸಂತೋಷಕ್ಕಿಂತ ಇಷ್ಟನ್ನೆಲ್ಲ ತಿಂತಾ ಇದ್ದೀನಿ ಅಂತ ಊರಿಗೆಲ್ಲ ಹೇಳ್ಕೊಳೋದಿದೆಯಲ್ಲ, ಆ ಸಂತೋಷನೇ ಜಾಸ್ತಿ. ಎಸ್, ನಾವೆಲ್ಲ ಹಾಗೇನೆ. ಬ್ರೋ, ಒಂದೇ ಒಂದು ಫೋಟೋ ತೆಗಿ ಪ್ಲೀಸ್. ಅದಕ್ಕೆ ಇದನ್ನೆಲ್ಲ ನೀವು ಅಣ್ಣ ಕಷ್ಟಪಟ್ಟು ಮಾಡಿದ್ದೀರಾ. ಮೊದಲನೇ ತುತ್ತನ್ನ ನೀವೇ ಕೈಯಾರ ಅವಳಿಗೆ ತಿನ್ನಿಸಿ. ಒಂದು ನಿಮಿಷ. ಇವಳ ಹೆತ್ತ ತಾಯಿ ನಾನು, ಇವಳಿಗೆ ತುತ್ತು ಕೊಟ್ಟವಳು ನಾನು. ಇವತ್ತು ಅಷ್ಟೇ, ಮೊದಲನೇ ತುತ್ತು ನಾನೇ ತಿನ್ನಿಸ್ಬೇಕಲ್ವಾ? ಅದೇ ಪದ್ಧತಿ ಅಲ್ವಾ? ಮೇಲಾಗಿ ತುಳಸಿಯವರು ಈ ಶಾಸ್ತ್ರಗಳನ್ನೆಲ್ಲ ಮಾಡ್ಬೋದೋ ಮಾಡಬಾರ್ದೋ ನಮಗೆ ಸರಿಯಾಗಿ ಗೊತ್ತಿಲ್ಲ. ತುಳಸಿಯವರು ಇದೆಲ್ಲದರಿಂದ ಸ್ವಲ್ಪ ದೂರ ಇರೋದೇ ಸರಿ ಅನಿಸ್ತಿದೆ. ಇನ್ನು 2 ದಿನ ಅಷ್ಟೇ, ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನೀವೇ ಅವಳನ್ನ ಮಿಸ್ ಮಾಡ್ಕೋತೀರಾ. ಈ ಕೋತಿನ ಯಾರು ಮಿಸ್ ಮಾಡ್ಕೋತಾರೆ? ಇನ್ ಮುಂದೆ ಇವಳ ರೂಮು ನಮಗೆ ಗೇಮ್ ಆಡಕ್ಕಾಗತ್ತೆ ಅಲ್ವಾ ಬ್ರೋ? ಕರೆಕ್ಟಾಗಿ ಹೇಳಿದೆ. ಇನ್ಮೇಲೆ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡೋರಿರಲ್ಲ, ಅಣ್ಣ ಅದ್ಬೇಕು ಅಣ್ಣ ಇದ್ಬೇಕು ಅಂತ ಕೇಳೋರಿರಲ್ಲ, ನಮ್ಮ ಜೊತೆ ಜಗಳ ಮಾಡೋರಿರಲ್ಲ. ಅಲ್ಲ, ಈ ಮುದುಕಂಗೆ ಎಲ್ಲಿಂದ ಬರುತ್ತಪ್ಪ ಇಷ್ಟೊಂದು ಎನರ್ಜಿ? ಈ ವಯಸ್ಸಲ್ಲಿ ಹಿಂಗ್ ಬೀದಿ ಬೀದಿ ತಿರುಗ್ತಾ ಇದ್ದಾನಲ್ಲ, ಅಯ್ಯ ನನಗಂತೂ ಕಾಲೆಲ್ಲ ನೋವು ಬಂದ್ಬಿಡ್ತು. ನಾನೇನಾದ್ರೂ ಈ ಬಿಸಿಲಲ್ಲಿ ಈ ತಾತನಿಂದ ಹಿಂಗೆ ಬೀದಿ ಬೀದಿ ಸುತ್ತಾ ಇದ್ರೆ ಒಂದು ಪ್ರಜ್ಞೆ ತಪ್ಪಿ ಪ್ರಾಣ ಹೋಗ್ಬಿಡುತ್ತೆ. ಇಲ್ಲ ಬೆಳ್ಳಗಿರೋ ನಾನು ಸುಟ್ಟು ಕರ್ರಗಾಗ್ಬಿಡ್ತೀನಿ ಅಷ್ಟೆ. ಏನ್ ಮಾಡೋದು, ವಿಧಿ ಇಲ್ಲ. ಕ್ಷಮಿಸ್ಬಿಡಿ ಬಿಗ್ರೆ, ಪಾಪ ನಿಮ್ಮನ್ನು ನಡೆಸಿ ಸುಸ್ತು ಮಾಡಿಸ್ಬಿಟ್ಟಿದ್ದೀನಿ. ಆದರೆ ನಿಮ್ಮೊಬ್ಬರನ್ನೇ ಮನೆಯಲ್ಲಿ ಬಿಡೋದಕ್ಕೂ ಮನಸ್ಸಾಗಲಿಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಪರವಾಗಿಲ್ಲ, ನನಗೂ ವಾಕ್ ಆದಾಗ ಆಯಿತು. ಆದರೆ ಬಿಸಿಲು ಜಾಸ್ತಿ ಅಲ್ಲ,
ಸ್ವಲ್ಪ ಸುಸ್ತಾಯ್ತು ಅಷ್ಟೆ. ಆದರೆ ನೀವು ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಲ್ಲ, ನೋಡೋಕ್ಕೊಂಥರ ಮಜವಾಗಿದೆ. ಚೆನ್ನಾಗಿ ಕೇಳಿದ್ರಿ. ರೈಲ್ ಒಳಗಡೆ ನಿಂತ್ಕೊಂಡು ರೈಲ್ವೆ ಹಳಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀರಲ್ಲ. ನಾನೇ ನರಸಿಂಹಮೂರ್ತಿ. ಏನಾಗಬೇಕಿತ್ತು? ಯಾರು ತಾವು? ತಮಗೆ ಮಾಧವ ಅನ್ನೋರ ಪರಿಚಯ ಇರಬೇಕಲ್ವ? ಹಾಂ, ತುಂಬ ಚೆನ್ನಾಗಿ ಗೊತ್ತು. ತುಂಬ ಹಳೆ ಪರಿಚಯ. ಆ ಮಾಧವ ನನಗೆ ಅಳಿಯ ಆಗಬೇಕು. ಅರೆ, ಮಾಧವನ ಮಾವನ ನೀವು? ಮಾಧವ ಈ ಕಾಲೇಜ್ಗೆ ಬೆಸ್ಟ್ ಸ್ಟೂಡೆಂಟ್. ಒಂದು ಕಾಲದಲ್ಲಿ ಇಡೀ ಕಾಲೇಜ್ ಅವನ್ನ ಹಾಡಿ ಹೊಗಳ್ತಾ ಇತ್ತು. ಈಗಲೂ ಅಷ್ಟೇ ಒಳ್ಳೆ ಹೆಸರು, ಅಂತಸ್ತು, ಕೀರ್ತಿ ಸಂಪಾದನೆ ಮಾಡಿ ಚೆನ್ನಾಗಿದ್ದಾನೆ. ನಿಮಗೆ ಭೇಟಿಯಾಗಿದ್ದು ಬಹಳ ಸಂತೋಷ ಆಯ್ತು. ಬನ್ನಿ, ಆಫೀಸ್ ಒಳಗಡೆ ಕೂತ್ ಮಾತಾಡೋಣ. ಬೇಡ ಬೇಡ, ಒಂದು 7 ನಿಮಿಷ ಆಗ್ತೆ, ಇಲ್ಲೇ ಮಾತಾಡೋಣ. ಆಗ್ಬೋದಲ್ವಾ? ಆಯ್ತು, ಹೇಳಿ. ಏನು ವಿಷಯ? ಇದು